ಎಲ್ರಿಗೂ ನಮಸ್ಕಾರ. ಈ ಮಠಕ್ಕೆ ಬಂದಿನ್ರಿ. ಇದು ಇರೋದು ಕೊಪ್ಪಳದಲ್ಲಿ ರೀ. ಆಮೇಲೆ ಈ ಜಾತ್ರೆ ಬಗ್ಗೆ, ಆಮೇಲೆ ಈ ಮಠದ ಬಗ್ಗೆ, ಆಮೇಲೆ ಈಗಿರುವಂತಹ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಬಗ್ಗೆ ಸವಿಸ್ತಾರವಾಗಿ ಅವಾಗ್ಲೇ ಗವಿಸಿದ್ದೇಶ್ವರ ಅಜ್ಜಾರ್ದು ಸಮಾಧಿ ನೋಡ್ಕೊಂಡ್ ಬಂದಿವ್ರಿ. ಅವ್ರ ಸಮಾಧಿ ಮೇಲಿನ ಆತರ ಗೊಬ್ಬರ ಕಟ್ಟಿದ್ದಾರೆ. ಅಲ್ಲಿ ಯಾರೋ ತಪಸ್ವಿಗಳು ಇಲ್ಲಿ ಕುಳ್ತಾರ ಅಂತ ತಿಳ್ಕೊಂಡು ಅವ್ರ ಹತ್ರ ನೀಡ್ತಾರ್ರಿ. ಹೈದರಾಬಾದ್ ನಿಜಾಮ ಶ್ರೀಗಳು ಮತ್ತ ಇವಾಗಿರುವಂತಹ ಪೀಠಾಧಿಪತಿಗಳು ಶ್ರೀ ಅಭಿನವ ಗೌಸಿ ಸಾಕಷ್ಟು ಬದಲಾವಣೆಗಳನ್ನ ತರ್ತಾರ್ರಿ. ಮಠದಲ್ಲಿ ಅನ್ನದಾಸೋಹ, ಅಕ್ಷರ ದಾಸೋಹ ಅಷ್ಟೇ ಅಲ್ಲದೆ ಇವರು ಜನರ ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿ ಬಿತ್ತಬೇಕು, ಬೆಳೆಸಬೇಕು. ಇದರಿಂದ ನಮಗ ತುಂಬಾ ಉಪಯೋಗ ಇದೆ ಅಂತ ಜನರಲ್ಲಿ ಜಾಗೃತೆಯನ್ನು ಮೂಡಿಸ್ತಾರ್ರಿ. ನೋಡ್ರಿ, ಅನ್ನ ಪ್ರಸಾದ ನಿಲಯ ರೀ ಇದು. ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗವಿ ಮಠಕ್ಕೆ ಬಂದಿನ್ರಿ. ಇದು ಇರೋದು ಕೊಪ್ಪಳದಲ್ಲಿ. ಈ ಗವಿ ಮಠದ ಜಾತ್ರೆ ಪ್ರಾರಂಭ ಆಗಿದ್ದಾದ್ರು ಹೆಂಗ, ಈ ಮಠದ ಪರಂಪರೆ ಶುರುವಾಗಿದ್ದಾದ್ರು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾ ತಿಳಿಸ್ಕೊಡ್ಬೇಕಂತ ಮಾಡೀನ್ರಿ. ಇವಾಗ ಫಸ್ಟ್ ನಾವು ಮಠ ನೋಡ್ಕೊಂಡ್ ಬಂದ್ಬಿಡನ್ರಿ. ಆಮೇಲೆ ಈ ಜಾತ್ರೆ ಬಗ್ಗೆ, ಆಮೇಲೆ ಈ ಮಠದ ಬಗ್ಗೆ, ಆಮೇಲೆ ಈಗಿರುವಂತಹ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತೀನ್ರಿ. ಇದು ಮಠದ ಆವರಣ ರೀ. ಇವಾಗ ನೋಡ್ರಿ, ನಾವು ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಲಿಂಗೈಕ್ಯರಾದ ಗದ್ದಿಗೆ ಹತ್ರ ಬಂದಿದೀವ್ರಿ. ಇಲ್ಲೇ ರೀ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಜೀವಂತ ಸಮಾಧಿ ಆಗಿದ್ದು. ಗದ್ದಿಗೆ ಸುತ್ತಲೂ ಪ್ರದಕ್ಷಿಣೆ ಹಾಕ್ಬೇಕಂತನ ಈ ತರ ಮಾಡ್ಯಾರ್ರಿ. ಯಾವ ಕಡೆಯಿಂದ ನೋಡಿದ್ರು ಶ್ರೀಗಳ ಸಮಾಧಿ ನಮ್ಗ ಕಾಣ್ಬೇಕು, ಆ ತರ ಮಾಡಿದಾರ್ರಿ. ಇಲ್ಲಿ ಹೊರಗ್ ಹೋಗೋಕಾಯ್ತು ಅಥವಾ ಒಳಗ್ ಬರೋಕಾಯ್ತ್ರಿ. ಇಷ್ಟೇ ಚಿಕ್ಕ ಬಾಗ್ಲಿ ಇರೋದಿಲ್ಲಿ. ಯಾಕಂದ್ರ ಇಲ್ಲಿಗ್ ಬರುವಂತಹ ಭಕ್ತಾದಿಗಳು ಎಲ್ರು ಶ್ರೀಗಳಿಗೆ ಗೌರವವನ್ನು ಕೊಡ್ಲಿ ಅನ್ನೋದಕ್ಕ ಆತರ ಮಾಡಿದಾರ್ರಿ. ಇಲ್ಲಿ ಮುಂದ್ಗಡೆ ಏನ್ ಬಾಗ್ಲ ಕಾಣ್ತಿದ ಅಲ್ರಿ, ಇದ್ರ ಒಳಗನ ಅಜ್ಜಾರು ಎನಿ ಟೈಮ್ ಕುಂತಿರ್ತಿದ್ರು. ಬಟ್ ಇವತ್ ಬಾಗ್ಲ ಕ್ಲೋಸ್ ಆಗಿತ್ರಿ. ಯಾಕಂತ ನಂಗೂ ಗೊತ್ತಿಲ್ಲ. ಇಲ್ಲಿ ಕಾಣ್ತಿರೋದು ಅಷ್ಟು ಗದ್ದಿಗೆ ಸುತ್ತಲೂ ಇರುವಂತಹ ಪ್ಲೇಸ್ ರೀ ಇದು. ಇಲ್ಲಿಂದ ನಾವು ಮೇಲ್ಗಡೆ ಹೋದ್ರೆ ಲಕ್ಷ್ಮಿ ಗುಡಿಗೆ ಹೋಗ್ಬೋದು.
ಅವಾಗ್ಲೇ ಗವಿಸಿದ್ದೇಶ್ವರ ಅಜ್ಜಾರ್ದು ಸಮಾಧಿ ನೋಡ್ಕೊಂಡ್ ಬಂದಿವ್ರಿ. ಅವ್ರ ಸಮಾಧಿ ಮೇಲಿನ ಆ ತರ ಗೊಬ್ಬರ ಕಟ್ಟಿದ್ದಾರೆ ಅಲ್ಲಿ. ಇವಾಗ ನಾವು ಲಕ್ಷ್ಮೀ ಗುಡಿ ಹತ್ರ ಬಂದ್ವಿರಿ. ಬಿಸಿಲು ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ರಿ. ಇಲ್ಲಿ ನಾವ್ ಮೇಲೇನ್ ಕಾಣ್ತಿದೀವಲ್ರಿ ಅದು ಲಕ್ಷ್ಮೀ ಗುಡಿ ರೀ. ಕೆಳಗೇನ್ ಕಾಣ್ತಿದೀವಲ್ಲ ಅದು ಕೈಲಾಸ ಮಂಟಪ. ಇನ್ನು ವರ್ಕ್ ನಡೀತಾ ಇದರಿ ಲಕ್ಷ್ಮೀ ಮೂರ್ತಿ. ಇಷ್ಟೊತ್ ನಾವು ಗವಿಮಠ ನೋಡ್ಕೊಂಡ್ ಬಂದ್ವಿರಿ. ಇವಾಗ ಗವಿಮಠದ ಜಾತ್ರೆ ಹೆಂಗ್ ಪ್ರಾರಂಭ ಆಯ್ತು, ಮಠದ ಪರಂಪರೆ ಯಾವಾಗಿಂದ ಶುರು ಆಯ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ್ರಿ. ವಿಡಿಯೋ ಸ್ಕಿಪ್ ಮಾಡ್ದ ನೋಡ್ರಿ. ಗವಿಮಠದ ಮೂಲ ಸಂಸ್ಥಾಪಕರು ಬಂದು ರುದ್ರಮುನಿ ಸ್ವಾಮೀಜಿಗಳು. ಇವರು ಕಾಶಿಯಲ್ಲಿ ಶಿಕ್ಷಣವನ್ನು ಪಡಿತಾರ್ರಿ. ಆನಂತರ ದೇಶ ಪರ್ಯಟನೆ ಮಾಡುತ್ತಾ ಅಂತಹ ಸಂದರ್ಭದಲ್ಲಿ ಕೊಪ್ಪಳಕ್ಕನ ಬರ್ತಾರ್ರಿ. ಕೊಪ್ಪಳಕ್ಕೆ ಬಂದಾಗ ಅಲ್ಲಿ ಒಂದ್ ಗವಿ ತರ ಇರ್ತೈತ್ರಿ. ಆ ಜಾಗ ಅವ್ರಿಗೆ ತುಂಬಾನೇ ಇಷ್ಟ ಆಗ್ತೈತ್ರಿ. ಆ ಗವಿ ಒಳಗ ಅವ್ರು ಕುಂತ್ಕೊಂಡು ತಪಸ್ಸು ಧ್ಯಾನ ಮಾಡ್ತಾ ಇರ್ತಾರ್ರಿ. ಅಲ್ಲಿಯೇ ಅವರು ವಾಸ ಮಾಡಾಕ ಶುರು ಮಾಡ್ತಾರ್ರಿ. ಆಗ ಸ್ಥಳೀಯ ಜನರು ಅವರನ್ನು ನೋಡಿ ಯಾರೋ ತಪಸ್ವಿಗಳು ಇಲ್ಲಿ ಕುಳ್ತಾರ ಅಂತ ತಿಳ್ಕೊಂಡು ಅವ್ರ ಹತ್ರ ಬಂದು ತಮ್ಮ ತೊಂದರೆಗಳನ್ನೆಲ್ಲಾ ಹೇಳ್ಕೊಳ್ತಾರ್ರಿ. ಆಗ ರುದ್ರಮುನಿ ಸ್ವಾಮೀಜಿಗಳು ಏನ್ ಹೇಳ್ತಾರಲ್ರಿ ಆ ಮಾತು ಜನರಿಗೆ ಬಹಳ ಇಷ್ಟ ಆಗ್ತಾವ್ರಿ. ಫಸ್ಟಿಗೆ ಸಣ್ಣ ಸಂಖ್ಯೆಯಲ್ಲಿ ಜನಗಳು ಬರ್ತಿದ್ರಿ. ನಂತರ ದಿನ ಕಳೆದಂತೆ ದೊಡ್ಡ ಪ್ರಮಾಣದಲ್ಲಿ ಬರಾಕ ಸ್ಟಾರ್ಟ್ ಮಾಡ್ತಾರ್ರಿ. ಈ ಘಟನೆ ನಡೆದದ್ದು 11ನೇ ಶತಮಾನದಲ್ಲಿ. ಆಗ ರುದ್ರಮುನಿ ಸ್ವಾಮೀಜಿಗಳು ಒಂದು ಮಠವನ್ನು ಸ್ಥಾಪನೆ ಮಾಡ್ತಾರ್ರಿ. ಆ ಮಠಕ್ಕ ಇವರ ಮೂಲ ಸ್ವಾಮೀಜಿಗಳಾಗಿರ್ತಾರ. ಆ ಸಮಯದಾಗ ಕೊಪ್ಪಳ ಜಾತ್ರೆ ನಡೀತಾ ಇರಲ್ರಿ. ಸುಮಾರು 10 ಜನ ಪೀಠಾಧಿಪತಿಗಳು ಆದ ನಂತರ 11ನೇ ಪೀಠಾಧಿಪತಿಗಳು ಬರ್ತಾರ. ಅವರೇ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು. ಇವರ ಕಾರಣದಿಂದಲೇ ಜಾತ್ರೆ ಆರಂಭ ಆಗ್ತೈತ್ರಿ. ಇವರ ಕಾರಣದಿಂದನೇ ಜಾತ್ರೆ ಯಾಕೆ ಆರಂಭ ಆಯ್ತು ಅಂದ್ರ ಇವರು ವಯಸ್ಸಲ್ಲದ ವಯಸ್ಸಿನಲ್ಲಿ ಹಲವಾರು ಪವಾಡಗಳನ್ನು ಮಾಡುತ್ತಿದ್ದಂತಹ ಬಾಲಕರಾಗಿದ್ರಂತ್ರಿ. ಹಾಗಾಗಿ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ತುಂಬಾ ಪ್ರಸಿದ್ಧರಾಗಿದ್ರು. ಈ ವಿಷಯ 10ನೇ ಪೀಠಾಧಿಪತಿಗಳಾದ ಚನ್ನಬಸವ ಸ್ವಾಮೀಜಿಗಳಿಗೆ ಗೊತ್ತಾಗ್ತೈತಂತ್ರಿ. ಆಗ ಆ ಸ್ವಾಮೀಜಿಗಳು ಈ ಬಾಲಕನನ್ನು ಮಠಕ್ಕೆ ಕರೆಸಿ, ಈ ಮಠಕ್ಕೆ ನೀನೇ ಸರಿಯಾದ ಮುಂದಿನ ಪೀಠಾಧೀಶ. ಈ ಮಠಕ್ಕೆ ನೀನು ಪೀಠಾಧೀಶನಾದರೆ ಈ ಮಠವನ್ನು ಸರಿಯಾದ ರೀತಿಯಲ್ಲಿ ನೀನು ನಡೆಸ್ಕೊಂಡು ಹೋಗ್ತೀಯಾ, ಜನರ ಕಷ್ಟಗಳಿಗೆ ಸ್ಪಂದಿಸ್ತೀಯಾ, ಮುಂದಿನ 11ನೇ ಪೀಠಾಧೀಶರು ನೀವೇ ಅಂತ ಹೇಳ್ತಾರಂತ್ರಿ. ಹಾಗಾದ್ರ ಈ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳ ಮೂಲ ಹೆಸರು ಏನು, ಇವರು ಮಾಡಿರುವಂತಹ ಪವಾಡಗಳಾದ್ರೂ ಏನು ಅಂತ ನೋಡನ್ರಿ. ಇವರ ಮೂಲ ಹೆಸರು ಬಂದು ಗುಡ್ಡಯ್ಯ ಅಂತರಿ. ಇವರ ಪವಾಡಗಳು ಏನೇನಂತ ನೋಡ್ತಾ ಹೋದ್ರೆ, ಇವರು ಹಸು ಸತ್ತಿರತ್ರಿ. ಆ ಹಸುವನ್ನು ವಾಪಸ್ ಬದುಕುವಂತೆ ಮಾಡ್ತಾರ್ರಿ. ಒನ್ ಟೈಮ್ ಹೈದರಾಬಾದ್ ನಿಜಾಮನಿಗೆ ಕುಷ್ಠರೋಗ ಬಂದಿರ್ತೈತ್ರಿ. ಎಂತೆಂತ ದೊಡ್ಡ ವೈದ್ಯರ ಬಳಿ ಹೋಗಿ ತೋರ್ಸಿದ್ರು ಅವರ ರೋಗ ವಾಸಿ ಆಗಿರಂಗಿಲ್ರಿ. ಆಗ ಹೈದರಾಬಾದ್ ನಿಜಾಮನಿಗೆ ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಪವಾಡಗಳು ಮತ್ತ ಅವ್ರ ಮಹಿಮೆಯನ್ನು ತಿಳ್ಕೊಂತಾನ್ರಿ. ಅವಾಗ ನಾನು ಕೊಪ್ಪಳಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ಕೊಪ್ಪಳಕ್ಕೆ ಕೂಡ ಬರ್ತಾನ್ರಿ. ಶ್ರೀಗಳ ಮುಂದೆ ತನ್ನ ರೋಗಗಳ ಬಗ್ಗೆ ಹೇಳ್ಕೊಂತಾನ್ರಿ. ಆಗ ಶ್ರೀಗಳು ಕೊಪ್ಪಳದ ಈ ಮಣ್ಣಿನಲ್ಲಿ ನೀನು ಸ್ನಾನವನ್ನು ಮಾಡು, ಆಗ ನಿನ್ನ ಎಲ್ಲಾ ರೋಗಗಳು ನಿವಾರಣೆ ಆಗ್ತಾವ ಅಂತ ಹೇಳಿ ಅಂಬಲಿಯನ್ನು ಪ್ರಸಾದವನ್ನಾಗಿ ನೀಡ್ತಾರ್ರಿ. ಹೈದರಾಬಾದ್ ನಿಜಾಮ ಶ್ರೀಗಳು ಹೆಂಗ್ ಹೇಳಿರ್ತಾರ ಆ ತರನ ಮಾಡ್ತಾನ್ರಿ. ಅವಾಗ ಆತನ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತೈತ್ರಿ. ತನ್ನ ಎಲ್ಲಾ ರೋಗಗಳನ್ನು ನಿವಾರಿಸಿದ ಶ್ರೀಗಳಿಗೆ ನಾ ಏನಾದ್ರೂ ಕೊಡ್ಬೇಕು ಅಂತ ಮಾಡಿ 700 ಎಕರೆ ಜಾಗವನ್ನು ಮಠದ ಹೆಸರಿನಲ್ಲಿ ಶ್ರೀಗಳಿಗೆ ಕೊಡ್ತಾನ್ರಿ. ಗವಿಸಿದ್ದೇಶ್ವರ ಸ್ವಾಮೀಜಿಗಳ ಗುರುಗಳಾದಂತಹ ಶ್ರೀ ಚನ್ನಬಸವ ಸ್ವಾಮೀಜಿಗಳು ತಾವು ಲಿಂಗೈಕ್ಯರಾಗ್ಬೇಕಂತ ಒಂದು ಗದ್ದಿಗೆಯನ್ನು ಕಟ್ಟಿಸ್ತಾರ್ರಿ. ಆಗ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ನನ್ನ ಗುರುಗಳನ್ನು ಬಿಟ್ಟು ನಾನು ಇರಲು ಸಾಧ್ಯನಾ ಇಲ್ಲ ಅಂತ ಹೇಳಿ ಚನ್ನಬಸವ ಸ್ವಾಮೀಜಿಗಳು ಲಿಂಗೈಕ್ಯರಾಗುವ ಸ್ಥಳದಲ್ಲಿನೇ ನಾನು ಲಿಂಗೈಕ್ಯರಾಗ್ತೀನಿ ಅಂತಂದು ನಿರ್ಧರಿಸಿ ಅಲ್ಲಿ ಅವರು ಜೀವಂತ ಸಮಾಧಿ ಆಗ್ತಾರ್ರಿ. ಅಲ್ಲಿಂದಲೇ ಈ ಜಾತ್ರೆ ಶುರುವಾಗ್ತೈತ್ರಿ. ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಜೀವಂತ ಸಮಾಧಿ ಆದಂತಹ ಆ ದಿನದ ನೆನಪಿಗಾಗಿನೇ ಈ ಜಾತ್ರೆಯನ್ನು ಆರಂಭ ಮಾಡ್ತಾರ್ರಿ. ಆ ಜಾತ್ರಾ ಮಹೋತ್ಸವವನ್ನು ದಕ್ಷಿಣ ಭಾರತದ ಕುಂಭಮೇಳ ಅಂತಾನು ಕರೀತಾರ್ರಿ. ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಜಾತ್ರೆ ನಡೀತೈತ್ರಿ. ಈ ಜಾತ್ರೆಯನ್ನು ರೊಟ್ಟಿ ಜಾತ್ರೆ, ಅನ್ನದ ಜಾತ್ರೆ ಅಂತ ಕೂಡ ಕರೀತಾರ್ರಿ. ಇಲ್ಲಿ ದಿನಕ್ಕ ಲಕ್ಷಾನುಗಟ್ಲೆ ಜನರು ಬಂದ್ರು ಕೂಡ ಮಹಾದಾಸವ ಮಾತ್ರ ನಿಲ್ಲಂಗಿಲ್ರಿ.
ಮತ್ತ ಇವಾಗಿರುವಂತಹ ಪೀಠಾಧಿಪತಿಗಳು ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳರಿ. ಇವರು 18ನೇ ಪೀಠಾಧೀಶರಾಗಿರ್ತಾರ. ಇವಾಗ ನೋಡ್ರಿ ಗವಿಸಿದ್ದಪ್ಪನ ಜಾತ್ರೆ ಹೆಂಗ್ ಶುರು ಆಯ್ತು ಅಂತ ನಾವು ತಿಳ್ಕೊಂಡ್ವಿ. ಇವಾಗ ನಾವು ಬಂದಿರೋದು ಅಶೋಕನ ಶಿಲಾಶಾಸನವನ್ನು ನೋಡಕ್ರಿ. ಇದನ್ನ ಬುಕ್ಕಲ್ಲಿ ಗವಿಮಠ ಶಾಸನ ಅಂತಾನು ಕೊಡ್ತಾರ್ರಿ. ಇಲ್ಲಿ ಮೇಲ್ಗಡೆ ಬಂಡಿ ಮೇಲೆ ಏನೋ ಒಂದು ಬಂಡಿ ಕಾಣ್ತೈತಲ್ರಿ, ಅಲ್ಲೇ ರೀ ಅಶೋಕನ ಶಿಲಾಶಾಸನ ಇರೋದು. ಅಲ್ಲಿಗೆ ಮೇಲ್ ಹತ್ಕೊಂಡು ಹೋಗ್ಬೇಕ್ರಿ. ಈ ತರ ಸ್ಟೆಪ್ಸ್ ಗಳನ್ನ ಮಾಡಿದಾರ್ರಿ ಇಲ್ಲಿ. ಇವಾಗ ನೋಡ್ರಿ ಮೇಲ್ಗಡೆ ಬಂದ್ವಿ. ಇದರಿ ಅಶೋಕನ ಶಿಲಾಶಾಸನ ರೀ ಇದು. ಈ ಬಂಡೆ ನೋಡ್ರಿ, ಈ ಬಂಡೆ ಒಂದ್ ಗವಿ ತರ ಇದಾರಿ. ಇದ್ರ ಒಳಗ ಅಶೋಕನ ಪಾದಗಳನ್ನ ಇದಾವ್ರಿ. ಅದನ್ನ ಕೂಡ ತೋರಿಸ್ತೀನಿ ನಿಮ್ಗ. ಇವಾಗ ನೋಡ್ರಿ ವಾಪಸ್ ಮಠದ ಕಡೆ ಹೊಂಟೀನ್ರಿ. ಇನ್ನ ಇವಾಗಿರುವಂತಹ 18ನೇ ಪೀಠಾಧೀಶರಾದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರಿದರಿ. ಇವರು ಪ್ರವಚನಗಳ ಮೂಲಕ ಜನರಲ್ಲಿನ ಮೂಢನಂಬಿಕೆಗಳನ್ನು ಹೋಗಲಾಡಿಸ್ತಾರ್ರಿ. ಜೀವನದ ಮೌಲ್ಯಗಳನ್ನು ತಿಳಿಸಿಕೊಡ್ತಾರ. ಇವರು ಗವಿಮಠ ಶಾಲೆಯಲ್ಲಿ ಓದಕ್ಕಂತ ಬಂದವ್ರಿ. ಇವರು ಮೂಲತಃ ಕಲಬುರ್ಗಿ ಜಿಲ್ಲೆಯ ಹಾರಗುಂದಿಯವ್ರಿ. 17ನೇ ಪೀಠಾಧೀಶರಾಗಿದ್ದಂತಹ ಶ್ರೀ ಶಾಂತವೀರ ಮಹಾಸ್ವಾಮೀಜಿಗಳು ಈ ಮಠದಾಗನ ಇರ್ತಾರ್ರಿ. ಈ ಹುಡುಗನಿಗೆ ಒಂದಷ್ಟು ಜಾಗ ಕೊಟ್ಟು ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿಸಿ ಆಹಾರ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟು ಮಠದಲ್ಲಿನ ಉಳಿಸ್ಕೊಂತಾರ್ರಿ. ಈ ಬಾಲಕನ ಹೆಸರು ಅವಾಗ ಪರ್ವತಯ್ಯ ಅಂತ ಇರ್ತೈತ್ರಿ. ಈ ಬಾಲಕ 6ನೇ ತರಗತಿ ಓದ್ತಿರ್ತಾನ್ರಿ. ಅವಾಗನ ಶ್ರೀ ಶಾಂತವೀರ ಮಹಾಸ್ವಾಮೀಜಿಗಳು ಈ ಬಾಲಕನೇ ನಮ್ಮ ಮುಂದಿನ ಪೀಠಾಧಿಪತಿಗಳು ಅಂತ ನಿರ್ಧರಿಸುತ್ತಾರ್ರಿ. ಈ ಪರ್ವತಯ್ಯ ಮುಂದೆ ಪರ್ವತ ದೇವರು ಅಂತ ಅನ್ಸ್ಕೊಳ್ತಾರ್ರಿ. ಅದರ ನಂತರದಲ್ಲಿ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಅಂತ ನಾಮಕರಣ ಮಾಡ್ತಾರ್ರಿ. ಶ್ರೀ ಶಾಂತವೀರ ಮಹಾಸ್ವಾಮೀಜಿಗಳು ಲಿಂಗೈಕ್ಯರಾದ ನಂತರದಲ್ಲಿ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಪೀಠವನ್ನು ಸ್ವೀಕರಿಸ್ತಾರ್ರಿ. ಇವರು ಪೀಠವನ್ನು ಸ್ವೀಕರಿಸಿದ ನಂತರ ಸಾಕಷ್ಟು ಬದಲಾವಣೆಗಳನ್ನು ತರ್ತಾರ್ರಿ. ಮಠದಲ್ಲಿ ಅನ್ನದಾಸೋಹ, ಅಕ್ಷರ ದಾಸೋಹ ಅಷ್ಟೇ ಅಲ್ಲದೆ ಇವರು ಜನರ ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸ್ತಾರ್ರಿ. ಇವರು ಬಂದ ನಂತರದಲ್ಲಿ ಸಾಮಾನ್ಯ ಜಾತ್ರೆಯಾಗಿ ನಡೆಯದೆ ಸಾಮಾಜಿಕ ಜಾಗೃತಿಯಾಗಬೇಕಂತಂದು ಸಾಕಷ್ಟು ವಿಷಯಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರ್ತಾರ್ರಿ. ಇವರು ಪೀಠಕ್ಕೆ ಬಂದದ್ದು 2002 ಡಿಸೆಂಬರ್ 13ರಂದ್ರಿ. ಇವರು ಬಂದ ಮೇಲೆ 2-3 ವರ್ಷ ಜಾತ್ರೆ ಸಾಮಾನ್ಯವಾಗಿನ ನಡೀತೈತ್ರಿ. ನಂತರದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರ್ತಾರ್ರಿ. ಈ ಜಾತ್ರೆ ಒಂದು ಸಾಮಾನ್ಯ ಜಾತ್ರೆ ಅಂತ ಆಗ್ಬಾರ್ದು, ಇದ್ರಲ್ಲಿ ಏನಾದ್ರೂ ಒಂದು ಸಮಾಜಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ಇರಬೇಕು ಅಂದ್ಕೊಂಡು ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು 2015ರಲ್ಲಿ ಜಾತ್ರಾ ಪ್ರಯುಕ್ತವಾಗಿ ರಕ್ತದಾನ ಶಿಬಿರವನ್ನು ತೆಗಿತಾರ್ರಿ. ಈ ರಕ್ತದಾನ ಶಿಬಿರ ಸುಮಾರು 3 ದಿನಗಳ ಕಾಲ ನಡೀತೈತ್ರಿ. ಇದು ಒಂದು ದಾಖಲೆಯಾಗಿ ನಿರ್ಮಾಣಗೊಳ್ತೈತ್ರಿ. ಈ ಶಿಬಿರದಲ್ಲಿ ಕೇವಲ ಭಕ್ತಾದಿಗಳು ಮಾತ್ರ ಅಲ್ಲದೆ ಹಲವಾರು ಸ್ವಾಮೀಜಿಗಳು, ಮಠಾಧೀಶರು, ಆಮೇಲೆ ಅಧಿಕಾರಿಗಳು ಕೂಡ ಇಲ್ಲಿ ರಕ್ತದಾನವನ್ನು ಮಾಡ್ತಿರ್ತಾರ್ರಿ. ಶ್ರೀಗಳು ಹೇಳ್ತಾರ್ರಿ, ಸತ್ತವರನ್ನು ಬದುಕಿಸಕ ನಮಗ ಆಗಂಗಿಲ್ಲ, ಆದ್ರೆ ಸಾಯುವಂತಹ ಕೆಲವೊಂದಿಷ್ಟು ಜೀವಿಗಳನ್ನು ಬದುಕಿಸಿಕೊಳ್ಳುವ ಶಕ್ತಿ ನಮಗಿದ. ಅದು ರಕ್ತದಾನದಿಂದ ಅಥವಾ ಇನ್ನಿತರ ದಾನಗಳಿಂದಲೂ ಆಗಿರ್ಬೋದು. ಇಂತಹ ಪುಣ್ಯ ಕಾರ್ಯದಲ್ಲಿ ನಾವು ಕೂಡ ಭಾಗಿಯಾಗೋಣ ಅಂತ ಶ್ರೀಗಳು ಹೇಳ್ತಾರ್ರಿ. ಉತ್ತರ ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಸಾಕಷ್ಟು ನಡೀತಾನೆ ಇರ್ತೈತ್ರಿ. ಹಾಗಾಗಿ ಕೊಪ್ಪಳ ಜಿಲ್ಲೆ ಬಾಲ್ಯ ವಿವಾಹದಲ್ಲಿ 1ನೇ ಸ್ಥಾನದಲ್ಲಿ ಇರ್ತೈತ್ರಿ. ಆಗ ಶ್ರೀಗಳು ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು, ಅದರಿಂದಾಗುವ ಪರಿಣಾಮ
ಪರಿಣಾಮಗಳನ್ನು ಜನರಲ್ಲಿ ತಿಳಿಸಿ ಜಾಗೃತೆಯನ್ನು ಮೂಡಿಸಬೇಕು ಅಂತ 2016ರಾಗ ಒಂದು ನಿರ್ಧಾರವನ್ನು ಕೈಗೊಳ್ತಾರ್ರಿ. ಜಾಗೃತೆಯನ್ನು ಮೂಡಿಸಲು ಸಾಕಷ್ಟು ಕೆಲಸಗಳಲ್ಲಿ ಪಾಲ್ಗೊಳ್ತಾರ್ರಿ. ಹೀಗಾಗಿ 1ನೇ ಸ್ಥಾನದಲ್ಲಿದ್ದ ಕೊಪ್ಪಳ ಸುಮಾರು ಒಂದೇ ವರ್ಷದಲ್ಲಿ 12ನೇ ಸ್ಥಾನಕ್ಕೆ ಬರ್ತೈತ್ರಿ. ಮಠದಾಗ ಸಾಮಾನ್ಯವಾಗಿ ಲಕ್ಷ ದೀಪೋತ್ಸವ ನಡೀತಾನೆ ಇರ್ತೈತ್ರಿ. ಆದ್ರ 2017ರಲ್ಲಿ ಜಾತ್ರಾ ಪ್ರಯುಕ್ತವಾಗಿ ಲಕ್ಷ ವೃಕ್ಷೋತ್ಸವ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾರ್ರಿ. ಮರಗಳನ್ನು ಬಿತ್ತಬೇಕು, ಬೆಳೆಸ್ಬೇಕು, ಇದರಿಂದ ನಮಗ ತುಂಬಾ ಉಪಯೋಗ ಇದೆ ಅಂತ ಜನರಲ್ಲಿ ಜಾಗೃತೆಯನ್ನು ಮೂಡಿಸ್ತಾರ್ರಿ. 1 ಲಕ್ಷ ಸಸಿಗಳನ್ನು ತರಿಸಿ ಜನರಿಗೆ ಹಂಚುತ್ತಾರ್ರಿ. 2019ರಲ್ಲಿ ದದೇಗಲ್ ಹತ್ರ ಬರುವಂತ ಹಿರೇಹಳ್ಳದಲ್ಲಿ ಹೂಳು ಬಾಳ ತುಂಬಿರ್ತೈತ್ರಿ. ಆ ಹೂಳು ತಗ್ಸೋದ್ರಿಂದ 30 ಹಳ್ಳಿಗಳಿಗೆ ಕುಡಿಯೋಕಾಗಿರ್ಬೋದು, ಬಳಸಕ್ಕಾಗಿರ್ಬೋದು ನೀರಿನ ಸೌಲಭ್ಯ ಕಲ್ಪಿಸಿಕೊಟ್ಟಂಗ ಆಗ್ತೈತಿ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ಹಿರೇಹಳ್ಳದಲ್ಲಿನ ಹೂಳನ್ನು ತೆಗೆಸ್ತಾರ್ರಿ. ಇದೇ ತರ ಪ್ರತಿ ವರ್ಷ ಜಾತ್ರೆಗೂ ಯಾವ್ದಾದ್ರು ಒಂದು ಹೊಸ ಕಾನ್ಸೆಪ್ಟ್ ತರೋದ್ರ ಮೂಲಕ ಸಮಾಜದ ಅಭಿವೃದ್ಧಿಗಾಗಿ, ಏಳಿಗೆಗಾಗಿ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಯೋಜನೆಯನ್ನು ಮಾಡ್ತಾನೆ ಇರ್ತಾರ್ರಿ. ಇಷ್ಟೊತ್ತೇನ್ ನಾವ್ ನೋಡಿದ್ವಲ್ರಿ, ಅದು ಅಷ್ಟು ಗವಿ ಮಠದ ಆವರಣದಲ್ಲಿರುವಂತಹ ಪ್ಲೇಸ್ ರೀ. ಇಲ್ಲಿ ಮುಂದೆ ಒಂದ್ ಮಂಟಪ ಏನ್ ಕಾಣ್ತೈತಲ್ರಿ, ಅಲ್ಲಿ ಸಾಯಂಕಾಲದ ಹೊತ್ತಿಗೆ ಶ್ರೀಗಳು ಬರ್ತಾರ್ರಿ. ಭಕ್ತಾದಿಗಳು ತಮ್ಮ ತೊಂದರೆಗಳು, ತಾಪತ್ರಯಗಳು ಏನೇನ್ ಇರ್ತಾವು ಶ್ರೀಗಳ ಮುಂದೆ ಹೇಳ್ಕೊಂತಾರ್ರಿ. ಅದನ್ನ ಪರಿಹಾರ ಮಾಡಕ್ಕಿಂತ ಶ್ರೀಗಳು ಕೂಡ ಪ್ರಯತ್ನ ಪಡ್ತಾರ್ರಿ. ಇದ ಪಾಂಡುರಂಗ ದೇವಸ್ಥಾನ ರೀ. ಈ ಕೆರೆಯಲ್ಲಿ ಜಾತ್ರೆಯಲ್ಲಿ ತೆಪ್ಪೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರ್ರಿ. ತುಂಬಾ ಅದ್ಭುತವಾಗಿರ್ತೈತ್ರಿ. ಇದು ನೋಡ್ರಿ ಅನ್ನ ಪ್ರಸಾದ ನಿಲಯ ರೀ. ಇದು
ಪ್ರಸಾದಕ್ಕಂತ ಪುಳಿಯೋಗರೆ, ಉಪ್ಪಿಟ್ಟು, ಚಟ್ನಿ ಇತ್ತರಿ. ನಾನು ಕೂಡ ತಗೊಂಡೆ. ಬೆಳಿಗ್ಗೆ 8ಕ್ಕೆ ಬಂದಿರೋದ್ರಿಂದ ಗದ್ದಲ ಅಷ್ಟೊಂದಿಲ್ಲ ರೀ. 10 ಗಂಟೆ ಮೇಲೆ ಗದ್ದಲ ಆಗ್ತೈತಿ. ಪ್ರಸಾದ ತಗೊಳ್ಳೋದಾದ್ಮೇಲೆ ಪ್ಲೇಟ್ ಎಲ್ಲ ಸ್ವಚ್ಛ ಮಾಡಿ ಇಟ್ನಿ ರೀ. ಜನರಿಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗೋ ಥರ ಮಠದ ವ್ಯವಸ್ಥೆ ಇದೆ ರೀ. ಈ ಥರ ಸುವ್ಯವಸ್ಥಿತವಾದ ಮಠವನ್ನು ನಮ್ಮ ಭಾಗದಲ್ಲಿ ನಾನಂತೂ ನೋಡಿಲ್ಲ ರೀ. ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳು ಆಗಿದ್ದಾವಂತ ಹೇಳಿದ್ನಿ ರೀ. ಶ್ರೀ ಗವಿಸಿದ್ದೇಶ್ವರ ಸಂಸ್ಥೆಯ ಅಡಿಯಲ್ಲಿ ಆಯುರ್ವೇದಿಕ್ ಹಾಸ್ಪಿಟಲ್ ಮತ್ತು ಕಾಲೇಜನ್ನು ಸ್ಥಾಪನೆ ಮಾಡ್ಯಾರ್ರಿ. ಆಮೇಲೆ ಪ್ರೈಮರಿ ಸ್ಕೂಲಿಂದ ಹಿಡಿದು ಅಪ್ ಟು B.Ed ತನೂ ಇಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಸ್ಯಾರ್ರಿ. ಆಮೇಲೆ ಹುಡುಗರಿಗೆ ಅಂತಾನೆ ವಸತಿ ನಿಲಯವನ್ನು ಕಟ್ಸ್ಯಾರ್ರಿ. ಅದು ಫ್ರೀ ಆಗಿನೇ ಇರ್ತೈತಿ. ಜಾತ್ರೆ ನಡೆಯುವಾಗ ರಥ ಸಾಗಿ ಬರುವ ದಾರಿ ರೀ ಇದು. ಅಲ್ಲಿ ಮುಂದ್ ಕಲ್ ಕಾಣ್ತೈತಲ್ರಿ, ಇದು ಪಾದಗಟ್ಟಿ ರೀ. ಇಲ್ಲಿ ತನ ತೇರ್ ಬಂದು ವಾಪಸ್ ಹೋಗ್ತೈತಿ. ಗವಿ ಮಠದ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿನ್ರಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರ ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು ರೀ.